ಆರಂಭ, ಫಿನಿಶಿಂಗ್ ಬಾಂಬರ್. ಹೌದು, ಮುಂಬೈನ ವಾಂಖೇಡೆ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸೋಲಿಸಿ ಮುಂಬೈ ಇಂಡಿಯನ್ಸ್ ತಂಡ ಗೆದ್ದು ಬೀಗಿದೆ. ಆದರೆ ವಾಸ್ತವವಾಗಿ ಮುಂಬೈಗೆ ಉತ್ತಮ ಆರಂಭ ಸಿಗಲಿಲ್ಲ. ಮಾಜಿ ನಾಯಕ ರೋಹಿತ್ ಶರ್ಮಾ ಕೇವಲ 5 ರನ್ ಗಳಿಸಿ ಔಟ್ ಆದ್ರು. ಇವರ ನಂತರ ವಿಲ್ ಜಾಕ್ಸ್ ಮತ್ತು ರಿಯಾಲ್ ಡಿಕಲ್ಟನ್ ಜವಾಬ್ದಾರಿ ವಹಿಸಿಕೊಳ್ಳಲು ಪ್ರಯತ್ನಿಸಿದ್ರು. ಆದರೆ ಜಾಕ್ಸ್ 13 ಎಸೆತಗಳಲ್ಲಿ 21 ರನ್ ಗಳಿಸಿ ಔಟ್ ಆದ್ರು. ರಿಕಲ್ಟನ್ ಕೂಡ ಕೇವಲ 25 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಂಡ್ರು. ತಿಲಕ್ ವರ್ಮಾ 27 ರನ್ಗಳಿಗೆ ಸುಸ್ತಾದ್ರೆ ನಾಯಕ ಹಾರ್ದಿಕ್ ಪಾಂಡ್ಯ 3 ರನ್ಗಳಿಗೆ ಔಟ್ ಆದ್ರು. ಆದರೆ ಕೊನೆಯಲ್ಲಿ ಪಂದ್ಯದ ಚಿತ್ರಣವನ್ನೇ ಬದಲು ಮಾಡಿದ್ದು ಆ ಇಬ್ಬರು ಆಟಗಾರರು. ನಮನ್ದೀರ್ ಮತ್ತು ಸೂರ್ಯನ ಅಬ್ಬರದ ಆಟಕ್ಕೆ ಡೆಲ್ಲಿ ಬೌಲರ್ಸ್ ಮಖಾಡೆ ಮಲಗಿದ್ರು. ನೋಡುತ್ತಿದ್ದಂತೆ ರನ್ ಸುರಿಮಳೆ ಹರಿಸಿದ್ರು. ಅಲ್ಪ ಮೊತ್ತಕ್ಕೆ ಕುಸಿಯುವ ಭೀತಿ ಎದುರಿಸುತ್ತಿದ್ದ ಮುಂಬೈ ತಂಡಕ್ಕೆ ಧೀರ್ ಮತ್ತು ಸೂರ್ಯ ದೊಡ್ಡ ಮೊತ್ತ ಕಲೆ ಹಾಕಲು ನೆರವಾದ್ರು. ಮುಂಬೈ ಪರ ಸೂರ್ಯಕುಮಾರ್ ಯಾದವ್ ಮತ್ತು ನಮನ್ದೀರ್ ಕೊನೆಯ 12 ಎಸೆತಗಳಲ್ಲಿ 48 ರನ್ಗಳನ್ನ ಚೆಚ್ಚಿದ್ರು. ಆ ಮೂಲಕ 180ರ ಗಡಿ ಮುಟ್ಟಲು ಸಾಧ್ಯವಾಯಿತು ಮುಂಬೈ ತಂಡ. ಆದರೆ ಡೆಲ್ಲಿ ತಂಡಕ್ಕೆ ಈ ಗುರಿ ಮುಟ್ಟಲಾಗದೆ ಸೋಲನುಭವಿಸಬೇಕಾಯಿತು.